ಹಲೋ ಫ್ರೆಂಡ್ಸ್, ನಾನು ಇವತ್ತು ಬ್ಲೌಸ್ಗೆ ಉಕ್ಪಟ್ಟಿ ಲೂಪ್ ಪಟ್ಟಿ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾನು ಲೂಪ್ ಪಟ್ಟಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೆ 2.5 ಇಂಚು ಲೈನಿಂಗ್ ಬಟ್ಟೆ ತಗೊಂಡು ಅದನ್ನು ಮೇನ್ ಕ್ಲಾತಿಗಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಯಾಕೆ ಅಂತಂದರೆ ಕೆಲವೊಂದು ಮೇನ್ ಕ್ಲಾತ್ ತೆಳುವಾಗಿರುತ್ತೆ, ಅದನ್ನೇ ಡೈರೆಕ್ಟಾಗಿ ಹಾಕಿದ್ರೆ ಲೂಪ್ ಪಟ್ಟಿ ತೆಳುವಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಹಾಕಿದ್ರೆ ತುಂಬ ತಿಕ್ಕಾಗಿರುತ್ತೆ, ಚೆನ್ನಾಗೂ ಫಿನಿಶಿಂಗ್ ಬರುತ್ತೆ. ಈಗ 1/2 ಇಂಚ್ ಬಿಟ್ಟಿರ್ತೀವಲ್ಲ ನಾವು ಉಕ್ಪಟ್ಟಿಗೆ ಅಂತ ಕಟ್ಟಿಂಗಲ್ಲೇ ಬಿಟ್ಟಿರಬೇಕು. ಕಟ್ಟಿಂಗಲ್ಲಿ ಬಿಟ್ಟಿರ್ತೀವಲ್ಲ ಅದರಲ್ಲಿ 1/2 ಇಂಚಿಗೆ ನಾನು ಸ್ಟಿಚ್ ಮಾಡ್ಕೋತಾ ಹೋಗ್ತಿದ್ದೀನಿ. ನೋಡ್ಬೋದು, ಇಲ್ಲಿ ನಾನು ಉಲ್ಟಾ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹಿಂದೆಗಡೆಯಿಂದ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹಿಂದೆಗಡೆಯಿಂದ ಸ್ಟಿಚ್ ಮಾಡಿಕೊಂಡು ಹಿಂಗೆ ಉಲ್ಟಾ ತಿರುಗಿಸ್ಬಿಟ್ಟು ಅದ್ರ ಮೇಲೊಂದು ಕಿನಾರಿ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು, ಇದು ಮೇನ್ ಕ್ಲಾತ್ ಕಡೆನೇ ಹೋಗಬೇಕು. ಇದು ಉಲ್ಟಾ ನಾನು ತಿರುಗಿಸ್ತಾ ಇರೋದು. ನೋಡ್ಕೊಂಡು ಕೆಲವೊಂದು ಉಲ್ಟಾ ಆಗಿಬಿಡುತ್ತೆ, ಬಿಗಿನರ್ಸಿಗೆ ಗೊತ್ತಾಗಲ್ಲ, ಉಲ್ಟಾ ಆಗಿಬಿಡುತ್ತೆ. ಇವಾಗ ಅದನ್ನು ಈ ಕಡೆ ಮೇನ್ ಕ್ಲಾತ್ ಕಡೆ ತಿರುಗಿಸ್ಕೊಂಡ್ಮೇಲೆ ಈ ಥರ 1/4 ಇಂಚಿಗೊಂದು ನಾನು ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ತೊಗೊಂಬಂದು ಮತ್ತೆ ನಾನು ಹಿಂದೆಗಡೆ 1/2 ಇಂಚಿಗೆ ಸ್ಟಿಚ್ ಮಾಡಿದ್ನಲ್ಲ 1/2 ಇಂಚಿಗೆ ಸ್ಟಿಚ್ ಮಾಡಿದ್ನಲ್ಲ ಅದ್ರ ಮೇಲೆ ತೊಗೊಂಬಂದು ಇಟ್ಬಿಟ್ಟು ಇವಾಗ ಸ್ಟಿಚಿಂಗ್ ಹಾಕೋತಿದ್ದೀನಿ. ನೆಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸ್ಟಿಚ್ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು, ಕೆಳಗಡೆ ಅಲ್ಲಿ ಸ್ಟಿಚಿಂಗ್ ಲೈನ್ ಹೋಗಿದೆಯಲ್ವಾ, ಅದ್ರ ಮೇಲೇ ನೀಟಾಗಿ ಸ್ಟಿಚ್ ಹಾಕೋಬೇಕು. ಈ ಕಡೆ ಆ ಕಡೆ ಹೋಗದೇ ಇರೋ ಥರ, ಇಲ್ಲಾಂದರೆ ಸ್ಟಿಚಿಂಗ್ ಲೈನ್ ಕಾಣುತ್ತೆ, ಹೊಲಿಗೆ ಬಿದ್ದಿರೋದೆಲ್ಲ ಕಾಣುತ್ತೆ. ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. 2.5 ಇಂಚೆ ತೊಗೊಳ್ಳಿ, ಯಾಕೆಂದರೆ ಸ್ವಲ್ಪ ಲೂಪ್ ಪಟ್ಟಿ ದೊಡ್ಡದು ಬರಬೇಕಲ್ಲ, ಅದಕ್ಕೋಸ್ಕರ 2.5 ಇಂಚು ಲೂಪ್ ಪಟ್ಟಿ ಸ್ಟ್ಯಾಂಡರ್ಡು. ನೋಡಿಕೊಂಡು ನೀವು ಬ್ಲೌಸ್ ಅದೇ ಲೆಂತು ಉದ್ದ ಎಷ್ಟಿದೆ ನೋಡ್ಕೊಂಬಿಟ್ಟು ಮಧ್ಯಾಹ್ನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಆವಾಗ ಎಕ್ಸ್ಟ್ರಾ ಆದರೆ ಕಟ್ ಮಾಡಿ ಹಾಕ್ಬೋದು, ಕಡಿಮೆ ಆದರೆ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಇವಾಗ ಕೆಳಗಡೆ ತೊಗೊಂಬಂದ್ಬಿಟ್ಟು ಈ ಥರ ಒಂದು ಈ ಕಡೆನೂ ಲಾಕ್ ಮಾಡ್ತಾಯಿದ್ದೀನಿ. ಈಗ ಅದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ಈ ಕಡೆ ಸೈಡಲ್ಲಿ ಒಂದು 1/4 ಇಂಚ್ ಬಿಟ್ಬಿಟ್ಟು, ಯಾಕಂದರೆ ಲೂಪಲ್ಲಿ ಇದಾಗ್ತೀವಲ್ಲ, ಹಾಕೋದಕ್ಕೆ ಲೂಪ್ ಹಾಕ್ತೀವಲ್ಲ, ಅದಕ್ಕೆ ಯೂಸ್ ಆಗುತ್ತೆ, ಒಂದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಒಂದು 1/4 ಇಂಚು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ನೆಕ್ಕೆಲ್ಲ ಫಿನಿಶ್ ಹಾಕಿಂದ ಮುಂಚೆನೇ ಉಕ್ಪಟ್ಟಿ ಲೂಪ್ ಪಟ್ಟಿ ಹಾಕೊಂಬಿಡಿ. ಈ ಥರ ಪಟ್ಟಿನ ಕಾಜಾಪಟ್ಟಿ ಈ ಥರ ಪಟ್ಟಿನ ಹಾಕೊಂಬಿಡಿ. ಆಮೇಲೆ ನೆಕ್ ಫಿನಿಶ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ, ನೆಕ್ಕೆಲ್ಲ ಫುಲ್ ಕವರ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೊದಲೇ ನೆಕ್ ಎಲ್ಲ ಫಿನಿಶ್ ಮಾಡಿದ್ಮೇಲೆ ಹಾಕೋಕ್ಕೆ ಹೋದರೆ ಉಕ್ಪಟ್ಟಿ ಎಲ್ಲ ಇಲ್ಲಿ ಸ್ವಲ್ಪ ದಪ್ಪ ಬಂದುಬಿಡುತ್ತೆ. ಮೇಲ್ಗಡೆ ನೆಕ್ಕಾದರೆ ಸ್ವಲ್ಪ ದಪ್ಪ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಉಕ್ಸ್ಪಟ್ಟಿಗೆ 2 ಇಂಚ್ ತೊಗೊಂಡಿದ್ದೀನಿ. 2 ಇಂಚ್ ಲೈನಿಂಗ್ ಬಟ್ಟೆ ಕಟ್ ಮಾಡಿಕೊಂಡು ಅದನ್ನು 1/2 ಇಂಚಿಗೆ ಮಾರ್ಜಿನ್ ಬಿಟ್ಟಿರ್ತೀವಲ್ಲ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಕಡೆ ತಿರುಗಿಸ್ಬಿಟ್ಟು ಕಿನಾರೆ ಹಾಕೋತಿದ್ದೀನಿ. ಇದನ್ನು ನೋಡಿ, ನಾನು ಉಲ್ಟಾ ಹಾಕ್ಕೊಂಡಿಲ್ಲ, ಮೇನ್ ಕ್ಲಾತ್ ಮೇಲೆ ಹಾಕೋತಾ ಇದ್ದೀನಿ. ನೀವು ಇದನ್ನು ಗಮನಿಸ್ಬೋದು, ನಾನು ಉಲ್ಟಾ ಹಾಕ್ಕೊಂಡಿಲ್ಲ, ಮೇನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಇವಾಗ ಉಲ್ಟಾ ತಿರುಗಿಸ್ತೀನಿ. ಇವಾಗ ನೋಡಿ, ಅದ್ರ ಮೇಲೆ ಸ್ಟಿಚಿಂಗ್ ಮೇಲೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ಈ ಕಡೆ ಟರ್ನ್ ಮಾಡ್ತೀನಿ. ನೋಡಿ, ಈ ಥರ ಇಟ್ಬಿಟ್ಟು ಇವಾಗ ಸ್ಟಿಚ್ ಹಾಕ್ತೀನಿ. ನೋಡಿ, ಉಕ್ಪಟ್ಟಿಗೆ ಏನಂತಂದರೆ ಡಬಲ್ ಫೋಲ್ಡ್ ಆಗುತ್ತೆ. ಅಂದರೆ ಒಂದು ಸಲ ಹಿಂಗೆ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡಿಬಿಟ್ಟು ಹಾಕ್ತೀವಿ. ಆದರೆ ಲೂಪ್ ಪಟ್ಟಿಗೆ ಹಂಗಲ್ಲ, ಒಂದೇ ಒಂದು ಸಲ ಟರ್ನ್ ಮಾಡ್ತೀವಿ. ಅದೊಂದು ನೀವು ಗಮನಿಸ್ಕೋಬೇಕು. ಈಗ ನೀವು ಮಿಸ್ ಮಾಡ್ಕೊಂಬಿಟ್ರಿ ಅಂದರೆ ಇದು ರಾಂಗ್ ಆಗಿಬಿಡುತ್ತೆ. ಉಕ್ಪಟ್ಟಿ ಯಾವುದು ಲೂಪ್ ಪಟ್ಟಿ ಯಾವುದು ರಾಂಗ್ ಆಗಿಬಿಡುತ್ತೆ. ಇದನ್ನು ನೋಡ್ಕೊಂಬಿಟ್ಟು ನೀವು ಕರೆಕ್ಟಾಗಿ ವಿಡಿಯೋ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ ಎಡ್ಜ್ವರೆಗೂ ಆಯಿತು. ಇವಾಗ ಒಂದು ಲಾಕ್ ಮಾಡಿಬಿಟ್ಟು ಇವಾಗ ಎಕ್ಸ್ಟ್ರಾಸ್ ಇರುತ್ತಲ್ಲ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಂಡು ತಕ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಎಲ್ಲ ಥರದ ವಿಡಿಯೋಗಳು ಹಾಕ್ತೀನಿ. ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್.